ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ SA1 ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ನಾನು ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ನಿಮ್ಮ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ. ಸೊ ಒಟ್ಟಾರೆ ನಿಮಗೆ 8ನೇ ತರಗತಿಯ ಮಕ್ಕಳಿಗೆ 40 ಅಂಕಕ್ಕೆ ಎಕ್ಸಾಮ್ ಬರೀಲಿಕ್ಕೆ ಇರುತ್ತೆ. 1.5 ಗಂಟೆ ಸಮಯ ಇರುತ್ತೆ. ಫಸ್ಟ್ ಮೇನ್, ಈ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರ ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸೊ ಒಟ್ಟಾರೆ 4 ಪ್ರಶ್ನೆಗಳು ಈ ಮೇನಲ್ಲಿ ಬರ್ತವೆ. ಮೊದಲನೇ ಪ್ರಶ್ನೆ, ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಮಸ್ಕಿ ಶಾಸನ, ಅಲಹಾಬಾದ್ ಶಾಸನ, ತಾಳಗುಂದ ಶಾಸನ, ಹಲ್ಮಿಡಿ ಶಾಸನ. ಸೊ ಕನ್ನಡ ಭಾಷೆಯಲ್ಲಿ ದೊರೆತಿರುವಂತಹ ಮೊದಲ ಶಾಸನ ಬಂದು ಹಲ್ಮಿಡಿ ಶಾಸನ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಎರಡನೇ ಪ್ರಶ್ನೆ, 1920ರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲಾ ಪಶುಗಳಂತೆ 4 ಕಾಲುಗಳಲ್ಲಿ ನಡೆಯುತ್ತಿದ್ದಳು, ಏಕೆಂದರೆ ಅವಳು 9 ವರ್ಷಗಳನ್ನು ಕಾಡು ಪ್ರಾಣಿಗಳೊಂದಿಗೆ ಕಳೆದಿದ್ದಳು. ಅವಳಿಗೆ 4 ಕಾಲುಗಳಿದ್ದವು. ಕೈಗಳನ್ನು ಕಾಲುಗಳಾಗಿ ಬಳಸಿಕೊಂಡು ನಡೆಯುವ ಹವ್ಯಾಸ ಹೊಂದಿದ್ದಳು. ಮನೆಯವರ ಒತ್ತಾಯದ ಮೇರೆಗೆ ಹಾಗೆ ನಡೆಯುತ್ತಿದ್ದಳು. ಇಲ್ಲ, ಅವಳು 9 ವರ್ಷಗಳ ಕಾಲ ಕಾಡು ಪ್ರಾಣಿಗಳೊಂದಿಗೆ ಕಳೆದಿದ್ದರಿಂದ ಅವಳು 4 ಕಾಲುಗಳಲ್ಲಿ ನಡೆಯುತ್ತಿದ್ದಳು ಪಶುಗಳಂತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಅರ್ಥಶಾಸ್ತ್ರವು ಸಮಾಜವನ್ನು ಕುರಿತು ಅಧ್ಯಯನ ಮಾಡುತ್ತದೆ, ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ, ಭಾಷೆಯನ್ನು ಕುರಿತು ಅಧ್ಯಯನ ಮಾಡುತ್ತದೆ, ಮಾನವನ ಗತಕಾಲವನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಅರ್ಥಶಾಸ್ತ್ರ ಅನ್ನೋದು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವಂಥದ್ದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ವ್ಯಾಪಾರದ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನ್ಯಾಯಯುತವಾಗಿ ಲಾಭ ಗಳಿಸುವುದಾಗಿರುತ್ತದೆ ಮುಖ್ಯ ಉದ್ದೇಶ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ ಸೂಕ್ತವಾಗಿರುವಂತಹದ್ದು. ಸೊ ಇದಿಷ್ಟು 4 ಪ್ರಶ್ನೆಗಳು MCQ ಪ್ರಶ್ನೆಗಳಾಗಿರ್ತವೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಸಹ 1 ಅಂಕದ ಪ್ರಶ್ನೆ. 5 ಪ್ರಶ್ನೆಗಳಿರ್ತವೆ. 5ನೇ ಪ್ರಶ್ನೆ, ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನ ಕುರಿತು ರಚಿಸಿದ ಕೃತಿ ಯಾವುದು? ಸೊ ಅದು ಪಾಲಿಟಿಕ್ಸ್. ಹಾಗಾಗಿ ಪಾಲಿಟಿಕ್ಸ್ ಅಂತ ಬರೆದ್ರೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಮೌಲ್ಯಗಳು ಲೋಕರೂಢಿಗಿಂತ ಹೇಗೆ ಭಿನ್ನವಾಗಿವೆ? ಮೌಲ್ಯಗಳು ಸಮಾಜವು ವ್ಯಕ್ತಿಗಳಿಂದ ನಿರೀಕ್ಷಿಸುವ ನಡತೆಯ ಕ್ರಮವಾದರೆ ಲೋಕರೂಢಿಗಳು ನಾವು ದಿನನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗುವಂತಹ ಚಟುವಟಿಕೆಗಳಾಗಿರ್ತವೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಭೂಮಿಯಿಂದ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆಯಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಭೂಮಿಯಿಂದ ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಕಡಿಮೆಯಾಗೋದ್ರಿಂದ ಸಾಂದ್ರತೆ ಅಂದ್ರೆ ಡೆನ್ಸಿಟಿ ಕಡಿಮೆಯಾಗಿ ಉಷ್ಣಾಂಶ ಕಡಿಮೆಯಾಗ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಮಹೇಶನು ಮೊಬೈಲ್ ಕೊಂಡು ಬಳಸುತ್ತಿದ್ದಾನೆ. ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆಯಾಗಿದೆ? ಇದು ಅನುಭೋಗಿ ಚಟುವಟಿಕೆಯಾಗಿದೆ. 9ನೇ ಪ್ರಶ್ನೆ, ಸಗಟು ವ್ಯಾಪಾರಿಗಳು ಎಂದರೆ ಯಾರು? ಸರಕುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಕರಿಂದ ಕೊಂಡು ಸಣ್ಣ ಪ್ರಮಾಣದಲ್ಲಿ ಚಿಲ್ಲರೆ ವ್ಯಾಪಾರಗಳಿಗೆ ಮಾರುವವರನ್ನ ಸಗಟು ವ್ಯಾಪಾರಿಗಳು ಅಂತ ಹೇಳಿ ಕರೀತಾರೆ. ಸೊ ಇದಿಷ್ಟು 1 ವರ್ಡ್ ಆನ್ಸರ್ ಕ್ವಶನ್ ಆನ್ಸರ್ಸ್ ಮಕ್ಕಳ. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರಿಬೇಕಾಗುತ್ತೆ. ಇಲ್ಲಿ 4 ಪ್ರಶ್ನೆಗಳಿರ್ತವೆ. 10ನೆಯ ಪ್ರಶ್ನೆ, ಹವಾಂಗೋ ನದಿಯು ಚೀನಾದ ದುಗುಡ, ಈ ಹೇಳಿಕೆಯನ್ನು ಸಮರ್ಥಿಸಿ. ಸೊ ಯಾಕೆ ಅಂತ ಹೇಳಿದ್ರೆ ಹವಾಂಗೋ ನದಿಯು ಪ್ರವಾಹದ ನಂತರ ಆಗಿಂದಾಗೆ ತನ್ನ ಹಾದಿಯನ್ನು ಬದಲಾಯಿಸೋದ್ರಿಂದ ಮನೆಗಳು ಹಾಗೂ ಕೃಷಿ ಭೂಮಿ ಈ ನೆರೆಗೆ ಆಹುತಿಯಾಗ್ತವೆ. ಮತ್ತೆ ಇದು ಅಲ್ಲಿನ ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸ್ತದೆ. ಹಾಗಾಗಿ ಇದನ್ನ ದುಗುಡ, ಚೀನಾದ ದುಗುಡ ಅಂತ ಹೇಳಿ ಕರೀತಾರೆ. 11ನೇ ಪ್ರಶ್ನೆ, ವೇದ ಸ್ಕಂದಗಳಲ್ಲಿ ಉಪನಿಷತ್ತುಗಳು ವಿಶೇಷ ಮಹತ್ವವನ್ನು ಪಡೆದಿವೆ, ಸ್ಪಷ್ಟೀಕರಿಸಿ. ಸೊ ಯಾಕೆ ವಿಶೇಷ ಮಹತ್ವ ಹೊಂದಿದೆ ಅಂತ ಹೇಳಿದ್ರೆ ಸಂಹಿತೆ, ಬ್ರಾಹ್ಮಣ, ಅರಣ್ಯಕಗಳು ಪ್ರಧಾನವಾಗಿ ಕರ್ಮದ ವಿವೇಚನೆಯಲ್ಲಿ ತೊಡಗಿದರೆ ಉಪನಿಷತ್ತುಗಳು ಜ್ಞಾನದ ವಿವೇಚನೆಯಲ್ಲಿ ತೊಡಗುತ್ತವೆ. ಮನುಷ್ಯ ಅಜ್ಞಾನವನ್ನು ಕಳೆಯಲು ಸಮರ್ಥವಾದ ಅಲೌಕಿಕ ಸತ್ಯದ ಜ್ಞಾನವನ್ನು ಪ್ರತಿಪಾದಿಸುತ್ತದೆ. 12ನೇ ಪ್ರಶ್ನೆ, ಏಕಪೌರತ್ವ ಮತ್ತು ದ್ವಿಪೌರತ್ವಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಏಕಪೌರತ್ವ ಅಂದ್ರೆ ವ್ಯಕ್ತಿಯೊಬ್ಬ ತಾನು ವಾಸಿಸುವ ದೇಶದ ಯಾವುದೇ ರಾಜ್ಯದವನಾಗಿದ್ದರೂ ರಾಷ್ಟ್ರೀಯ ಪೌರತ್ವವನ್ನು ಹೊಂದಿರ್ತಾನೆ. ದ್ವಿಪೌರತ್ವ ಅಂದ್ರೆ ರಾಜ್ಯ ಹಾಗೂ ರಾಷ್ಟ್ರಗಳಿಗೆ ಪ್ರತ್ಯೇಕವಾಗಿ ಪೌರತ್ವವನ್ನು ಹೊಂದಿರುವುದನ್ನು ದ್ವಿಪೌರತ್ವ ಅಂತ ಹೇಳಿ ಕರೆಯುವಂತಹದ್ದು. ನೆಕ್ಸ್ಟ್ 13ನೇ ಪ್ರಶ್ನೆ, ಸಂಸ್ಕೃತಿಯ ಗುಣಲಕ್ಷಣಗಳನ್ನು ವಿವರಿಸಿ. ಸೊ ಸಂಸ್ಕೃತಿಯ ಗುಣಲಕ್ಷಣ ಅಂದ್ರೆ ಆಯಾ ಸಮಾಜದ ಭೌಗೋಳಿಕ ರಚನೆ ಪರಂಪರೆಯನ್ನು ಹೊಂದಿರುತ್ತದೆ.
ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿರ್ತದೆ, ಪೀಳಿಗೆಯಿಂದ ಪೀಳಿಗೆಗೆ ಏನಾಗ್ತದೆ, ಇದು ವರ್ಗಾವಣೆ ಆಗ್ತದೆ. ಸೊ ಇದಿಷ್ಟು ಸಂಸ್ಕೃತಿಯ ಲಕ್ಷಣಗಳಾಗಿರ್ತವೆ. ನೆಕ್ಸ್ಟ್ 4th ಮೇನ್, ಇಲ್ಲಿ 3 ಅಂಕದ ಪ್ರಶ್ನೆಗಳು ಮಕ್ಕಳ, 6 ವಾಕ್ಯಗಳಲ್ಲಿ ಬರಿಬೇಕಾಗುತ್ತೆ. 14ನೇ ಪ್ರಶ್ನೆ, ಮಹಾವೀರನ ಜೀವನ ಕುರಿತು ಬರೆಯಿರಿ. ಸೊ ಅವರ ಕಂಪ್ಲೀಟ್ ಜೀವನ ಚರಿತ್ರೆಯನ್ನು ಅವರು ಕೇಳಿದ್ದಾರೆ. ಸೊ ಕುಂಡಲ ಗ್ರಾಮದಲ್ಲಿ ಜನನ, ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. 30ನೇ ವಯಸ್ಸಿನಲ್ಲಿ ಅವರು ಸತ್ಯಾನ್ವೇಷಣೆಗಾಗಿ ಹುಡುಕಾಟವನ್ನು ಮಾಡ್ತಾರೆ. ಉಪವಾಸ ಮಾಡುವಂತಹ ಮೂಲಕ ಸ್ವತಃ ದೇಹ ದಂಡನೆ ಮಾಡ್ತಾರೆ. 42ನೇ ವಯಸ್ಸಿನಲ್ಲಿ ಅವರು ಕೈವಲ್ಯ ಜ್ಞಾನ ಪಡಿತಾರೆ. ಉಳಿದ 30 ವರ್ಷಗಳ ಕಾಲ ಬೋಧನೆಯಲ್ಲಿ ತೊಡಗಿ 72ನೇ ವಯಸ್ಸಿನಲ್ಲಿ ನಿರ್ವಾಣವನ್ನ ಹೊಂದ್ತಾರೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಪೌರನಾದವನು ಒಂದು ದೇಶದ ಪ್ರಜೆಯಾಗಿ ಅನೇಕ ಸೌಲಭ್ಯಗಳನ್ನು ಅನುಭವಿಸ್ತಾನೆ, ಸ್ಪಷ್ಟೀಕರಿಸಿ. ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆಗಳನ್ನು ಪಡೆಯುತ್ತಾನೆ. ರಾಷ್ಟ್ರವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನೀಡುವುದರಿಂದ ಅವನು ಶಾಂತಿಯುತ ಜೀವನವನ್ನು ನಡೆಸುತ್ತಾನೆ. ಶಿಕ್ಷಣ, ಆರೋಗ್ಯ, ಆಶ್ರಯ, ಉದ್ಯೋಗ ಹಾಗೂ ಇತರೆ ಸೌಲಭ್ಯಗಳನ್ನು ಅನುಭವಿಸುತ್ತಾನೆ. ಪೌರನು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುತ್ತಾನೆ. ರಾಜ್ಯ ನೀಡುವಂತಹ ಮೂಲಭೂತ ಹಕ್ಕುಗಳನ್ನು ಅನುಭವಿಸುತ್ತಾನೆ. ಚುನಾವಣೆಯಲ್ಲಿ ಪ್ರತಿನಿಧಿಸುವ, ಸ್ಪರ್ಧಿಸುವ ಮತ್ತು ಮತ ಚಲಾಯಿಸುವ ರಾಜಕೀಯ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಪಡೆಯುತ್ತಾನೆ. ರಾಷ್ಟ್ರಾಧ್ಯಕ್ಷ, ಉಪರಾಷ್ಟ್ರಾಧ್ಯಕ್ಷ, ಸರ್ವೋಚ್ಚ ಹಾಗೂ ಶ್ರೇಷ್ಠ ನ್ಯಾಯಾಲಯಗಳ ನ್ಯಾಯಾಧೀಶರು ಹಾಗೂ ಇತರೆ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಅರ್ಹತೆಯನ್ನು ಪಡೆಯುತ್ತಾರೆ. ಎಲ್ಲ ಸಾರ್ವಜನಿಕ ಸೇವೆಗಳಿಗೆ ನೇಮಕಾತಿಯನ್ನು ಪಡೆಯುವಂತಹ ಅರ್ಹತೆಯನ್ನು ಹೊಂದಿರುತ್ತಾರೆ. ಸೊ ಇದಿಷ್ಟು ಆ ಪ್ರಶ್ನೆಗೆ ಉತ್ತರ ಮಕ್ಕಳ. ನೆಕ್ಸ್ಟ್, ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗೂ ಇರುವ ವ್ಯತ್ಯಾಸ ವಿವರಿಸಿ, ಅಥವಾ ಅಕ್ಷಾಂಶ ರೇಖಾಂಶಗಳ ನಡುವಿನ ವ್ಯತ್ಯಾಸ ಕೇಳಿದರೆ. ಸ್ಥಾನಿಕ ವೇಳೆ ಅಂದರೆ ಇದಿಷ್ಟು 3 ಪಾಯಿಂಟ್ಸನ್ನು ನೀವು ಬರಿಬೇಕಾಗುತ್ತೆ ಮಕ್ಕಳ. ಅದೇ ರೀತಿ ಪ್ರಮಾಣ ವೇಳೆ ಅಂದರೆ ಈ 3 ಪಾಯಿಂಟ್ಸನ್ನು ನೀವು ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ. ಸೊ ಆ ಪ್ರಶ್ನೆಗೆ ಆಪ್ಷನ್ನ ಕೇಳಿದರೆ ಅಕ್ಷಾಂಶ ಮತ್ತು ರೇಖಾಂಶಕ್ಕಿರುವ ವ್ಯತ್ಯಾಸ. ಅಕ್ಷಾಂಶ ಅಂತ ಹೇಳಿದ್ರೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಲಾಗಿರುತ್ತದೆ. ಸಮಭಾಜಕ ವೃತ್ತಕ್ಕೆ ಸಮಾಂತರವಾಗಿ ಎಳೆಯಲಾಗಿದೆ. ಒಟ್ಟು 180 ಇದು ಅಕ್ಷಾಂಶಗಳಿವೆ. ರೇಖಾಂಶಕ್ಕೆ ಬಂದರೆ 360 ರೇಖಾಂಶ ಇರುತ್ತೆ. ಗೋಳದ ಮೇಲೆ ದಕ್ಷಿಣೋತ್ತರವಾಗಿ ಎಳೆಯಲಾಗಿದೆ. ಸಮಭಾಜಕ ವೃತ್ತಕ್ಕೆ ಲಂಬವಾಗಿ ಎಳೆಯಲಾಗಿದೆ. ಇದಿಷ್ಟು ಇವಕ್ಕಿರುವಂತಹ ವ್ಯತ್ಯಾಸ ಮಕ್ಕಳ. ನೆಕ್ಸ್ಟ್ 17ನೇ ಪ್ರಶ್ನೆ, ಅರ್ಥಶಾಸ್ತ್ರವನ್ನು ನಾವೇಕೆ ಅಧ್ಯಯನ ಮಾಡಬೇಕು ಅಥವಾ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ವಿವರಿಸಿ ಕೇಳಿದ್ದಾರೆ. ಸೊ ನಾವೇನಕ್ಕೆ ಅರ್ಥಶಾಸ್ತ್ರ ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ಸಂಪೂರ್ಣವಾಗಿ ನಿಮಗೆ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಇಲ್ಲಿ ಆನ್ಸರ್ನ ಕೊಡಲಾಗಿದೆ ಮಕ್ಕಳ. ಸೊ ಈ ಆನ್ಸರನ್ನು ನೀವು ಅಭ್ಯಾಸವನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಪಾಯಿಂಟ್ಸನ್ನು ನೀವು ಬರಿಬೇಕು. ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೇಳಿದರೆ ಏನಂದರೆ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ವಿವರಿಸಿ. ಸೊ ಅದರಲ್ಲಿ ಉತ್ಪಾದಕ ಚಟುವಟಿಕೆಗಳು ಬರ್ತವೆ, ಅನುಭವಿಕ ಚಟುವಟಿಕೆಗಳು ಬರ್ತವೆ, ವಿನಿಮಯ ಚಟುವಟಿಕೆಗಳು ಬರ್ತವೆ, ವಿತರಣೆ ಚಟುವಟಿಕೆಗಳು ಬರ್ತವೆ. ಇದಿಷ್ಟನ್ನು ನೀವು ಎಕ್ಸ್ಪ್ಲೈನ್ ಮಾಡಿ ಬರಿಬೇಕಾಗುತ್ತೆ. ಆಗ ಮಾತ್ರ ನಿಮಗೆ ಸಂಪೂರ್ಣವಾಗಿ 3 ಅಂಕಗಳು ಸಿಗ್ತವೆ ಮಕ್ಕಳ. ಸೊ ನಾನೀಗ ಅದನ್ನು ಎಕ್ಸ್ಪ್ಲೈನ್ ಮಾಡಲ್ಲ. ಸೊ ಅದನ್ನು ಜಸ್ಟ್ ಪಾಯಿಂಟ್ಸನ್ನು ನೀವು ಕೊಟ್ಟಿದ್ದೀನಿ, ನೀವು ಅದನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್ 5th ಮೇನ್, ಈ ಕೆಳಗಿನ ಪ್ರಶ್ನೆಗೆ 8 ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಇಲ್ಲಿ ಒಟ್ಟಾರೆ 2 ಪ್ರಶ್ನೆಗಳಿರ್ತವೆ. ಸೊ ಪ್ರತಿಯ ಪ್ರಶ್ನೆಗೂ 4 ಅಂಕ. 18ನೆಯ ಪ್ರಶ್ನೆ, ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಹೇಗೆ ಪ್ರಾರಂಭವಾಯಿತು ಅಥವಾ ಸಿಂಧು ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ ಕೇಳಿದ್ದಾರೆ. ಸೊ ಪಶು ಸಂಗೋಪನೆಯ ಬಗ್ಗೆ ನಮಗಿಲ್ಲಿ ಕೇಳಿದ್ದಾರೆ ಮಕ್ಕಳು. ಅದಕ್ಕೆ ಸಂಪೂರ್ಣವಾದ ಆನ್ಸರನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ನೋಡಿ, ಅದು ಸುಮಾರು 12,000 ವರ್ಷಗಳ ಹಿಂದೆ ಜಗತ್ತಿಗೆ ಪರಿಸರದಲ್ಲಿ ಬದಲಾವಣೆ ಆಯಿತು. ಭೂಮಂಡಲದಲ್ಲಿ ತಾಪಮಾನ ಹೆಚ್ಚಳ ಆಗಿ ಹುಲ್ಲುಗಾವಲಿನ ಬೆಳವಣಿಗೆ ಕಾರಣವಾಯಿತು. ಪ್ರಾಣಿ ಪಕ್ಷಿಗಳ ಸಂತಾನಾಭಿವೃದ್ಧಿ ಹೆಚ್ಚಳವಾಯಿತು. ಹೀಗೆ ಜಿಂಕೆ, ಕಡವೆ, ಮೇಕೆ, ಕುರಿ, ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಾಗಿ ಬೆಳೆಯಲು ಕಾರಣವಾಯಿತು. ಇವನ್ನೇ ಬೇಟೆಯಾಡುತ್ತಿದ್ದ ಮಾನವನು ಅವುಗಳ ಸಂತತಿಯ ವೃದ್ಧಿಯ ಬಗ್ಗೆ ತಿಳಿದುಕೊಳ್ತಾನೆ. ಕೆಲ ಪ್ರಾಣಿಗಳನ್ನು ಹಿಡಿದು ತಂದು ಪೋಷಿಸತೊಡಗ್ತಾನೆ. ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಪ್ರಾರಂಭ ಆಗ್ತದೆ ಮಕ್ಕಳ. ಸೊ ಅದಕ್ಕೆ ಆಪ್ಷನ್ ಕೇಳಿದರೆ ಸಿಂಧು ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ. ಸೊ ಇಲ್ಲಿ ನೋಡಿ, ಅದು ಸುವ್ಯವಸ್ಥಿತ ನಗರ ಯೋಜನೆ ಇತ್ತು. ಕ್ರಮಬದ್ಧವಾಗಿ ನಿರ್ಮಿಸಿದ ಮನೆಗಳು, ರಸ್ತೆಗಳು, ಚರಂಡಿಗಳಿದ್ದವು. 1 ಅಥವಾ 2 ಅಂತಸ್ತಿನ ಮನೆಗಳಿದ್ದವು. ಇಟ್ಟಿಗೆಗಳಿಂದ ಮನೆ ಕಟ್ಟಲಾಗಿತ್ತು. ಒಳಾಂಗಣದ ಸುತ್ತ ಕೊಠಡಿಗಳಿದ್ದವು. ರಸ್ತೆಯ ಮಗ್ಗುಲಲ್ಲಿ ಮನೆಯ ಬಾಗಿಲುಗಳು, ಸ್ನಾನದ ಕೊಠಡಿಗಳನ್ನು ಹೊಂದಿರುವಂತಹ ಮನೆಗಳಿಗೆ ಬಾವಿಗಳಿಂದ ನೀರಿನ ಪೂರೈಕೆ, ಚರಂಡಿಗಳನ್ನು ಶುಚಿಗೊಳಿಸಲು ಅಲ್ಲಲ್ಲಿ ರಂಧ್ರಗಳು. ಸೊ ಇದೆಲ್ಲ ಅದನ್ನು ನಾಗರಿಕತೆಯನ್ನು ತಿಳಿಸ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಸವಳೀಕರಣದ ಕರ್ತೃವಾಗಿ ನದಿಗಳು ನಿರ್ಮಿಸುವ ಭೂಸ್ವರೂಪವನ್ನು ವಿವರಿಸಿ ಕೇಳಿದರೆ. ಅದಕ್ಕೆ ಸಂಪೂರ್ಣ ಉತ್ತರ ಮಕ್ಕಳು ಇಲ್ಲಿದೆ ನೋಡಿ. ಆಳವಾದ ಕಂದರಗಳು ಉಂಟಾಗ್ತಾ ಇದ್ದು, ತದನಂತರ ಮಹಾಕಂದರ,
ವಿ ಆಕಾರದ ಕಣಿವೆಗಳು, ಜಲಪಾತಗಳು, ಕುಂಭಕಗಳು, ಮೆಕ್ಕಲು ಬೀಸಣಿಗೆ, ನದಿಯ ತಿರುವುಗಳು, ಪ್ರವಾಹದ ಮೈದಾನ, ಸ್ವಾಭಾವಿಕ ದಡಕಟ್ಟೆ, ಶೃಂಗ ಸರೋವರ, ಮುಖಜ ಭೂಮಿಗಳು. ಸೊ ಇದರಿಂದ ನಮಗೆ ಅರ್ಥ ಆಗೋದೇನೆಂದರೆ ಈ ರೀತಿಯಿಂದಾಗಿ ಭೂಸ್ವರೂಪ, ಇವೆಲ್ಲ ಭೂಸ್ವರೂಪಗಳನ್ನು ನಾವು ತಿಳಿಸ್ಬೋದು. ನೆಕ್ಸ್ಟ್ ಗೋಳದ ಚಿತ್ರ ಬರೆದು ಉಷ್ಣಾಂಶ ವಲಯಗಳನ್ನು ಗುರುತಿಸಿ. ಸೊ ಇಲ್ಲಿ ನೋಡಿ ಚಿತ್ರವನ್ನು ಕೊಡಲಾಗಿದೆ. ಈ ರೀತಿ ಈ ಚಿತ್ರಗಳನ್ನು ನೀವು ಅಭ್ಯಾಸ ಮಾಡಿ ಭಾಗಗಳನ್ನು ಗುರುತಿಸಿ ಮಕ್ಕಳ. ಸೊ ಇದಿಷ್ಟು ಮಾಡಿದರೆ ನಿಮಗೆ ಎಕ್ಸಾಮಲ್ಲಿ 40ಕ್ಕೆ 40 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.